ಕಂಗ್ರ್ಯಾಚುಲೇಷನ್ಸ್ ಬ್ರೋ. RS457 ನಾನು ನೋಡ್ದಂಗೆ ಸುಮಾರು ಜನ ತೊಗೊಂಡ್ಬಿಟ್ರು. ತುಂಬಾ ಜನ ಹೇಳ್ತಾ ಇದ್ರೆ ಇದು ಆರೆಂಜ್ ಕಲರ್ ಹೆಲ್ಮೆಟ್ ಅಷ್ಟೊಂದು ಮ್ಯಾಚ್ ಆಗ್ತಿಲ್ಲ ಬ್ರೋ, ಚೇಂಜ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಹೆಲ್ಮೆಟ್ ತೊಗೊಳ ಅಂತ ಅನ್ಕೊಂಡಿದ್ದೀನಿ. ನನ್ನ ಮಕ್ಕಳು ಅಡ್ಡನೇ ಬರ್ತದೆ ನೋಡಿ, ಏನೋ ಒಂಥರ ಕ್ಯೂಟ್ ಆಗಿದೆ ಇದು. ಆಕ್ಚುಲಿ ಕಲರ್ ಎಲ್ಲ ಸಾಕಾಗಿದೆ. ನಮ್ಮ ಕವಾಸಕಿಗೆ ಪ್ರಾಪರ್ ಆಗಿ ಮ್ಯಾಚ್ ಆಗುತ್ತೆ. ಲಿವಿಂಗ್ ಎ ಡ್ರೀಮ್. ಸ್ವಲ್ಪ ಕನ್ಫ್ಯೂಷನ್ ಇದೆ. MT-KRE ಪ್ಲಸ್ ಕಾರ್ಬನ್ ಫೈಬರ್ ಹೆಲ್ಮೆಟ್. ಅಲ್ಲಿಂದ ಬರ್ತಾರ ಮೇಲೆ ಪೊಲೀಸವರು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸ್ವಲ್ಪ ಮೆಸಪ್ ಆಗಿದೆ, ಇಗ್ನೋರ್ ಮಾಡಿ. ಸೊ ಇವತ್ತೇನಪ್ಪ ವಿಷಯ ಅಂತಂದ್ರೆ ಟಕ್ಕಂತ ಹೊಡಬೇಕು, ಯಾಕಂದ್ರೆ ಟೈಮ್ ಆಗ್ಬಿಟ್ಟಿದೆ. ಅದಕ್ಕೆ ಬೇಗ ಇಂಟ್ರೋ ಕೊಡ್ತಾ ಇದ್ದೀನಿ. ಸೊ ಇವತ್ತೇನಂತಂದ್ರೆ 2 ಇಂಪಾರ್ಟೆಂಟ್ ಥಿಂಗ್ಸ್. ಮೊದಲನೇದು, ನಮ್ಮ ಚಿತ್ರದುರ್ಗದ ಫ್ರೆಂಡ್ ನಮ್ಮ ತರುಣ್ ಅವರು ಇವತ್ತು ಬೈಕ್ ಡೆಲಿವರಿ ತಗೊಳ್ತಾ ಇದ್ದಾರೆ. ಅಪ್ರಿಲಿಯಾ RS457. ಸೊ ಇವಾಗ ಅದು ಡೆಲಿವರಿಗೆ ಹೋಗಬೇಕು. ಆಲ್ರೆಡಿ ಡೆಲಿವರಿ ತಗೊಳ್ತಾ ಇದ್ದಾರೆ, ಬಟ್ ನಾನು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಕೆಲಸ ಎಲ್ಲ ಮುಗಿಸೋಷ್ಟು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ಕಾಲ್ ಮಾಡಿದೆ, ನಮ್ಮ ಹುಡುಗರೆಲ್ಲ ಕೇಕ್ ಕಟ್ ಮಾಡ್ತಾ ಇದ್ದೀನಿ, ಬೇಗ ಬಂದ್ಬಿಡಿ ಬ್ರೋ, ನಿಮಗೆ ವೇಟಿಂಗ್ ಅಂತಂದ್ರು. ಸೊ ಅಲ್ಲಿ ಹೋಗಿ ನಮ್ಮ ತರುಣ್ಗೆ ಎಲ್ಲ ವಿಶ್ ಮಾಡ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಒಂದು ಹೆಲ್ಮೆಟ್ ತೊಗೊಳ ಅಂತ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೆಲ್ಮೆಟ್ ಏನು ಸೀನ್ ಅಂತ ನಿಮಗೆ ಆನ್ ದ ವೇ ಹೋಗ್ಬೇಕಾದ್ರೆ ಹೇಳ್ತೀನಿ. ಅದೊಂದು ಸ್ವಲ್ಪ ಲಾಂಗ್ ಸ್ಟೋರಿ, ಅದನ್ನು ಇವಾಗ ಹೇಳ್ಕೊಂಡು ಕುತ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ. ಸೊ ಇವಾಗ ಬನ್ನಿ ಹೋಗೋಣ. ಬೈಕ್ ಡೆಲಿವರಿ ತಗೊಳ್ತಾ ಇರೋದು ಬನಶಂಕರಿ ಹತ್ರ ಅಪ್ರಿಲಿಯಾ ಶೋರೂಮಲ್ಲಿ. ಸೊ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮುಂದಿನ ಕತೆ ಏನು ಅಂತಂದ್ಬಿಟ್ಟು ಹೇಳ್ತೀನಿ. ಸೊ ನೀವೇನಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಓಕೆ, ಆ್ಯಂಡ್ ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತು, ಲೈಕ್ ಕಮೆಂಟ್ ಶೇರ್ ಮಾಡಿಬಿಡಿ. ಓಕೆ, ಸೊ ಬನ್ನಿ, ಲೆಟ್ಸ್ ಗೋ. ಓಕೆ, ಸೊ ಗಾಡಿ ಸ್ವಲ್ಪ ವಾರ್ಮ್ ಆಗಲಿ. ಸೊ ಇದೇನಂದರೆ ಕೋಲ್ಡ್ ಸ್ಟಾರ್ಟ್ ಮಾಡಾದ್ಮೇಲೆ ವಾರ್ಮ್ ಆಗುತ್ತಲ್ಲ, ವಾರ್ಮ್ ಆದಮೇಲೆ ಅದೇ RPM ಲೆವೆಲ್ ಕಮ್ಮಿ ಆಗಿಬಿಡುತ್ತೆ. ಇವಾಗ ನೋಡಿ, ಸೌಂಡ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಇವಾಗ. ಸೊ ಐಡಲಲ್ಲೇ ಬಿಟ್ಬಿಡ್ಬೇಕು 1-2 ನಿಮಿಷ. ತುಂಬ ಧೂಳಾಗ್ಬಿಟ್ಟಿದೆ ಗುರು, ಒಂದು ವಾರದಿಂದ ಫುಲ್ಲು ಮಳೆ ಬರ್ತಿದೆಯಲ್ಲ. ಸೊ ಏನು ವಾಷಿಂಗ್ ಗಿಶಿಂಗ್ ಎಲ್ಲ ಏನು ಬಿಟ್ಟಿಲ್ಲ. ಆ್ಯಕ್ಚುಲಿ ಇವತ್ತು ನಾನು ರೈಡಿಂಗ್ ಬೂಟ್ಸ್ ಹಾಕಿದ್ದೀನಿ, ಜೊತೆಗೆ ಗ್ಲೌಸ್ನೆಲ್ಲ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ರೀಸನ್ ಇದೆ. ನಮ್ಮ ಗಣಿದು ಡೆಲಿವರಿ ತೊಗೊಂಡ್ರಲ್ಲ, ಅದ್ರದ್ದು ವೀಡಿಯೋಗ್ರಫಿ ಮಾಡಿದ್ದು ಸುಭಾಷ್ ಕ್ಯಾಂಡಿಡ್ ಕ್ರೂ ಅಂತ, ಸಕ್ಕತ್ತಾಗಿ ಮಾಡ್ತಾರೆ. ಸೊ ಅವ್ರು ಇವತ್ತು ಒಂದು ಶೂಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ಡೆಲಿವರಿ ಮುಗಿಸ್ಕೊಂಡು ಹಿಂಗಿರೋ ಸಾಯಂಕಾಲ ಸ್ವಲ್ಪ ಟೈಮ್ ಇದೆ, ಇವತ್ತೇ ಮಾಡಿಬಿಡೋಣ ಅಂತಂದ್ಬಿಟ್ಟು ಕೇಳಿದರು. ಒಂದು 4 ಗಂಟೆಗೆ ಶೂಟ್ ಮಾಡೋಣ ಅಂತ ಅಂದಿದ್ದೀನಿ. ಸೊ ಇವತ್ತೇ ಶೂಟ್ ಇಟ್ಕೊಂಡಿರೋದ್ರಿಂದ ಮುಂಚೆನೇ ಹೆಲ್ಮೆಟ್ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಶೂಟ್ಗೆ ಹೆಲ್ಮೆಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಜನ ಹೇಳ್ತಾ ಇದ್ರೆ ಇದು ಆರೆಂಜ್ ಕಲರ್ ಹೆಲ್ಮೆಟ್ ಅಷ್ಟೊಂದು ಮ್ಯಾಚ್ ಆಗ್ತಿಲ್ಲ ಬ್ರೋ, ಚೇಂಜ್ ಮಾಡಿ ಅಂತ ಅಂದ್ಬಿಟ್ಟು ಸ್ಪೆಸಿಫಿಕ್ ಆಗಿ 1-2 ಹೆಲ್ಮೆಟ್ ನೋಡಿ ಇಟ್ಟಿದ್ದೀನಿ. ಬಟ್ ಅದು ತೊಗೊಳೋದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಒಂದು ಸ್ಟಾಕಲ್ಲಿಲ್ಲ, ಅದು ಸ್ಟಾಕ್ ತರಿಸ್ಬೇಕು. ಅದೆಲ್ಲ ಬರೋದ್ರಲ್ಲಿ ಮತ್ತೆ ಲೇಟ್ ಆಗ್ಬಿಡುತ್ತೆ, ಜೊತೆಗೆ ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ಅಷ್ಟು ದುಡ್ಡು ಕೊಟ್ಬಿಟ್ಟು ಇವಾಗ ಯಾವುದಿದೆಯೋ ಆ ಹೆಲ್ಮೆಟ್ ತೊಗೊಂಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು. ಸೊ ನಮಗೆ ಯಾವ್ದು ಬೇಕೋ ಅದನ್ನು ನಿಧಾನಕ್ಕೆ ತೊಗೊಳ್ಳೋಣ. ಸೊ ಸದ್ಯಕ್ಕೆ ಇವಾಗ ಒಂದು ಮೀಡಿಯಮ್ ಬಜೆಟಲ್ಲಿ ಹೆಲ್ಮೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಯಾವ ಹೆಲ್ಮೆಟ್ ತೊಗೊಳ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ತೊಗೊಳ್ತಾ ಇದ್ದೀನಿ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಓಕೆ, ಇವಾಗ ತುಂಬ ಟೈಮ್ ಕನ್ಸ್ಟೆಂಟ್ ಇದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಮಾತಾಡ್ತಾ ಇದ್ದೀನಿ. ಕಾಮ್ ಡೌನ್ ಮೋಹನ್. ನಾನು ಫಸ್ಟು ಇಲ್ಲಿ ಡೆಲಿವರಿ ಮೀಟಪ್ ಎಲ್ಲ ಮುಗಿಸ್ಕೊಂಡು, ನನ್ನ ಮಕ್ಕಳು ಅಡ್ಡನೇ ಬರ್ತದೆ ನೋಡಿ. ನಾನು ಆ್ಯಕ್ಚುಲಿ ಡೆಲಿವರಿ ಮುಗಿಸ್ಕೊಂಡು ಹೆಲ್ಮೆಟ್ ತೊಗೊಂಡು ಮತ್ತೆ ಮನೆಗೆ ಬಂದುಬಿಟ್ಟು ಈ ಹೆಲ್ಮೆಟ್ ಇಟ್ಬಿಟ್ಟು ಹೊಸ ಹೆಲ್ಮೆಟ್ ಮಾತ್ರ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದರೆ ಇವಾಗ ಅಲ್ಲಿ ಡೆಲಿವರಿ ಮುಗಿಸ್ಕೊಂಡು ಹೆಲ್ಮೆಟ್ ತೊಗೊಂಡು ಮತ್ತೆ ತಂದು ಮನೆ ಹತ್ರ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಿದೆ, ಒಟ್ಟಿಗೆ ರೆಡಿಯಾಗಿ ಹೋಗ್ಬಿಡೋಣ. ಹೆಂಗಿರಿ ಇದೆ ಪುಲ್ಲವರಲ್ಲೇ ಶೂಟ್ ಇರೋದು. ಸೊ ರೈಡಿಂಗ್ ಬೂಟ್ಸು, ಗ್ಲೌಸು ಎಲ್ಲನೂ ಒಟ್ಟಿಗೆ ಹಾಕೊಂಡು ಹೋಗ್ಬಿಡೋಣ. 2 ಸಲ ಯಾವನು ಬರ್ತಾನೆ ಅಂತ ಅಂದ್ಕೊಂಡು ಒಟ್ಟಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಗ್ಲೌಸ್ನ ಬ್ಯಾಗಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ. ಸಿಟಿ ಒಳಗಡೆ ಎಲ್ಲ ನಾನು ಅಷ್ಟೊಂದು ಗ್ಲೌಸ್ ಹಾಕೊಳಕ್ಕಾಗಲ್ಲ, ಅದು ಯಾಕಂದರೆ ಅದು ಲೆದರ್ ಗ್ಲೌಸ್. ಅದು ಹೆಂಗಿರೋ ಜಸ್ಟ್ ಇವಾಗ ಒಂದು 3-4 ಕಿಲೋಮೀಟರ್ ಅಷ್ಟೇ ಇರೋದು ಇದು ಶೋರೂಮು. ನಾನು ನೋಡ್ದಂಗೆ ಸುಮಾರು ಜನ ತೊಗೊಂಡ್ಬಿಟ್ರು ಅಪ್ರಿಲಿಯಾ 457. ತುಂಬ ಕಾಮನ್ ಆಗೋಯ್ತು ಇವಾಗ. ಬಟ್ ಗಾಡಿನೂ ಹಂಗೆ ಇದೆ ಆ ಪ್ರೈಸ್ ಪಾಯಿಂಟಲ್ಲಿ. ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಕಮಾನ್ ಅಪಾಚಿ ಬಾಯ್, ಹೋಗೋಣ ಸೈಡ್ಗೆ. ಸದ್ಯ ಇವತ್ತು ಬಿಸಿಲು ಕಮ್ಮಿ ಇರೋದಕ್ಕೆ ಪರವಾಗಿಲ್ಲ ಗುರು, ಪುಲ್ಲೋವರ್ ಹಾಕೊಂಡ್ರೂ ಮ್ಯಾನೇಜ್ ಆಗ್ತಾಯಿದೆ. ಬಿಸಿಲೇನಾದ್ರು ಇದ್ಬಿಟ್ಟಿದ್ರೆ ಅಷ್ಟೇ ಬೆಂದೋಗ್ತಿದ್ದೆ. ಮೊದಲೇ ಬ್ಲ್ಯಾಕ್ ಕಲರ್ ಪುಲ್ಲೋವರು. ಹಬ್ಬ, ಒಳ್ಳೆ ಟೈಮಿಗೆ ಮೂವ್ ಆದೆ ಗುರು ನಾನು.
ನಮಸ್ಕಾರ. ಸಾರಿ ಲೇಟ್ ಆಗೋಯ್ತು. ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಎಲ್ಲ ನಿಮ್ಮ ಸಪೋರ್ಟಿಂದ ಎಷ್ಟೊತ್ತಾಯ್ತು ಬಂದೆ? ನಾನು ಬೆಳಿಗ್ಗೆ 9:30 ಬಂದೆ. ಬೆಳಿಗ್ಗೆ 9:30. ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಓಕೆ, ಪೂಜೆ ಮಾಡಿಸಿ ಒಳಗೆ ಇಟ್ಟರೆ ಈಗ ಹೌದಾ? ಸೂಪರ್. ಅಂಕಿ ಊರು ಹಾಸನ್. ಅವನು ಇವಾಗ ಲಾಸ್ಟ್ ವೀಕ್ ಹೋದ. ಹಾಂ, ಹರ್ಷ ಆ್ಯಕ್ಚುಲಿ ಅವನು ಅವ್ರದ್ದು ಫ್ರೈಸ್ ಫ್ಯಾಕ್ಟ್ರಿ ಇದೆಯಲ್ಲ, ಅದರದ್ದೊಂದು ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಅದಕ್ಕೆ ಅವ್ನು ಬರೋಕ್ಕಾಗಲಿಲ್ಲ. ಇದೇನಾ? ಸೂಪರ್, ನೈಸ್. ಸೊ ನೋಡಿ, ಅಪ್ರಿಲಿಯಾ RS457. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಹ್ಯಾವ್ ಎ ಸೇಫ್ ರೈಡ್. ಹುಷಾರಾಗಿ ಓಡಿಸಿ. ಡೈರೆಕ್ಟ್ ರೈಡರಿಂದ ಇದಕ್ಕೆ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ. ಇನ್ಲೈನ್ ಟು ಗುಡ್ ಅಪ್ಗ್ರೇಡ್. ಎಸ್, ಆ ಕಡೆ ಇದ್ದಾರಾ? ಓಕೆ. ಹಾಯ್ ಬ್ರೋ. ಹಾಯ್. ನೀವೆಲ್ಲ ಇಲ್ಲಿ ಬೆಂಗಳೂರಲ್ಲೇ ಇರೋದು? ಇವರೆಲ್ಲ? ಹಾಂ, ನೀವಿಬ್ಬರು ಒಟ್ಟಿಗೆ ಊರಿಂದ ಬಂದ್ರಾ? ಓಕೆ, ಎಲ್ಲ ಒಂದೇ ಊರು. ಓಕೆ, ಆನ್ ಮಾಡೋಣ. ಪೂಜೆ ಗೀಜೆ ಎಲ್ಲ ಆ್ಯಕ್ಚುಲಿ ಆಗಿದೆ. ಪೂಜೆ ಎಲ್ಲ ಆಯ್ತಲ್ಲ, ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಅಸೆಸರೀಸ್ ಹಾಕ್ಸ್ಬೇಕು ಅಂತಂದ್ಬಿಟ್ಟು ಇಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಟೆಸ್ಟ್ ರೈಡ್ ಮಾಡಿದ್ದೆ, ಬಟ್ ಅದನ್ನು ವ್ಲಾಗ್ ಹಾಕೋಕ್ಕೆ ಹೋಗಿಲ್ಲ. ಅಬ್ಬಾ, ಹಾ ಎಲ್ಲ ಕೀ ಬಂಚೆಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ. ಇನ್ಲೈನ್ 2 ಸಿಲಿಂಡರ್. ಸ್ವಲ್ಪ ಮುಂದೆ ಹೋಗ್ಬಿಡೋಣ ಇರಿ, ಪಾಪ ಅವ್ರ ಮೇಲೆ ಸೌಂಡ್ಗೆ ಇದು ಮಾಡ್ತಾರೆ. ಸಕ್ಕತ್ತಾಗಿದೆ ಗುರು, ಸೌಂಡ್ ಮಾತ್ರ. ಇನ್ಲೈನ್ 2ಗೆ ಆ್ಯಕ್ಚುಲಿ ಇವಾಗ ತುಂಬಾ ಜಾಸ್ತಿ ಸೇಲ್ ಆಗ್ತಿರೋದಂದರೆ ಮೋಸ್ಟ್ಲಿ ಇದೆ ಅಂತ ಅಂದ್ಕೊಳ್ತೀನಿ. ಬೇರೆ ಯಾವುದಿಲ್ಲ ಕಾಂಪಿಟೇಟರ್ ಗಾಡಿಗಳು. ನೋಡಿ ಫ್ರಂಟಿಂದ ಲುಕ್ಕು ಏನೋ ಒಂಥರ ಕ್ಯೂಟಾಗಿದೆ ಇದು. ಆ್ಯಕ್ಚುಲಿ ನೋಡೋದಕ್ಕೆ ಸಖತ್ ಕ್ಯೂಟ್ ಅಂತ ಅನಿಸುತ್ತೆ. ಇದು ಒಂಥರ ಬಾಯಿ ಈ ಥರ ಬಂದಿರೋದು. ಹಾಂ, ಹೈ ಬೀಮಲ್ಲಿ ನೈಸ್. ಓಕೆ, ಜಸ್ಟ್ ಒಂದು 360 ಕೊಡ್ತೀನಿ, ನೋಡ್ಕೊಂಬಿಡಿ. ಇದೇ ಗಾಡಿ ಸದ್ಯಕ್ಕೆ ಎಲ್ಲೂ ಹೊರಗಡೆ ಎಲ್ಲೂ ಎತ್ಕೊಂಡು ಹೋಗಲ್ಲ. ಸೊ ನಮ್ಮ ತರುಣ್ ನೆಕ್ಸ್ಟ್ ಇವಾಗ ಊರಿಗೆ ಹೋಗ್ತಾರೆ. ಊರಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಮಂತ್ ಎಲ್ಲ ರೈಡೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಸ್, ಕಾಲ್ ಮಾಡಿ ಬೆಂಗಳೂರು ಬಂದಾಗ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಎಸ್, ಬನ್ನಿ ಫೋಟೋ ತೊಗೋಣ. ಸೊ ತೊಗೊಂಡಿರೋದು ಬ್ಲ್ಯಾಕ್ ಕಲರು, ಬ್ಲ್ಯಾಕ್ ವಿತ್ ರೆಡ್ ಸ್ಟ್ರೈಪ್ಸು. ಇದು ಪ್ರಿಸ್ಮ್ಯಾಟಿಕ್ ಇನ್ನೊಂದು ಕಲರು. ಸದ್ಯ ಇವಾಗ ಮಳೆ ಬಂದಿಲ್ಲ ಲಕ್ಕಿಲಿ. ಹೌದು, ಆಲ್ಮೋಸ್ಟ್ ಒಂದು 2 ಡೇಸಿಂದ ಮಳೆ ಬರ್ತಾನೆ ಇತ್ತು. ಎಸ್, ಹಾಂ, ಡಿ ವಿ ಹಾಕಿದ್ದೀನಿ. ಅಲ್ಲಿ ಹಾಕೊಂಬಿಡೋಣ ಇರಿ, ಮೇನ್ ರೋಡ್ ಹತ್ರ. ಡಿ ವಿ ಇರಬಾರ್ದು. ಡಿ ವಿ ಇರಲಿಲ್ಲ ಅಂದ್ರೆ ಇನ್ನೂ ಬೆಂಕಿ ಬರೋದು. ಅಲ್ಲಿಂದ ಬರ್ತಾರ ಮೇಲೆ ಪೊಲೀಸವರು ಅಲ್ಲೇ ಇರೋದು. ಸಿಟಿ ಒಳಗಡೆ ಅದೇ ಪ್ರಾಬ್ಲಮ್ಮು. ಡಿ ಬಿ ಇಲ್ಲ ಅಂತಂದರೆ ಆಗದೆ, ಎತ್ತೋದಕ್ಕೇ ಆಗಲ್ಲ ಗಾಡಿ. ಫಸ್ಟು ಒಂದು ನೇಬರ್ ಎಲ್ಲ ಬರ್ತಾರೆ ಆಚೆ, ಬೆಳಿಗ್ಗೆ ಹೊತ್ತು ಎತ್ತಕ್ಕಾಗಲ್ಲ. ರೋಡಲ್ಲೆಲ್ಲ ಪೊಲೀಸವರು. ಸರಿ ಬ್ರೋ, ಓಕೆ, ಬಾಯ್. ಯಾ, ಸೊ ಇಲ್ಲೇ ಒಂದು ಅರ್ಧ ಗಂಟೆ ಮಾತಾಡಿಕೊಂಡು ನಮ್ಮ ತರುಣ್ ಹತ್ರ ಸುಮಾರು ಪ್ಲ್ಯಾನ್ ಮಾಡ್ತಾಯಿದ್ವಿ. ಚಿತ್ರದುರ್ಗ ಹತ್ರ ಹೋಗಬೇಕು, ನೆಕ್ಸ್ಟು ಹಂಪಿಗೆಲ್ಲನೂ ಪ್ಲ್ಯಾನ್ ಮಾಡ್ತಾಯಿದ್ವಿ. ಚಿತ್ರದುರ್ಗ ಬಾಯ್ಸ್ ಆ್ಯಕ್ಚುಲಿ ಸುಮಾರು ಜನ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರು. ಸೊ ಅವರು ಮೆಸೇಜ್ ಮಾಡ್ತಾಯಿದ್ರು. ಸೊ ಈ ಸಲ ಚಿತ್ರದುರ್ಗ ಬಂದರೆ ಅಲ್ಲೊಂದು ಮೀಟಪ್ ಎಲ್ಲನೂ ಮಾಡೋಣ. ಸದ್ಯಕ್ಕೆ ಇವಾಗ ಇಲ್ಲಿಂದ ಪವರ್ ಸ್ಪೋರ್ಟ್ಗೆ ಹೋಗೋಣ. ಪವರ್ ಸ್ಪೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಹೆಲ್ಮೆಟ್ ತೊಗೊಬೇಕು. ಹೆಲ್ಮೆಟ್ ನಾನು ಇನ್ನೂ ಯಾವುದು ಡಿಸೈಡ್ ಮಾಡಿಲ್ಲ. ಸೊ ಹೊಸದಾಗಿ ಯಾವ್ದು ಕಲೆಕ್ಷನ್ಸ್ ಇದೆ ಅಂತಂದ್ಬಿಟ್ಟು ಅಲ್ಲೋಗಿ ನೋಡಿಕೊಂಡು ಆಮೇಲೆ ತೊಗೊಳ್ಳೋಣ. ಸೊ ಪವರ್ ಸ್ಪೋರ್ಟ್ ಅಂತ ಅಂತಿದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ತುಂಬ ಜನಕ್ಕೆ ಯಾವ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಹರ್ಷಂಗೆ ಕಾಲ್ ಮಾಡಿದ್ದೆ. ಹರ್ಷ ಮತ್ತು ರಾಹುಲ್ ಇಬ್ಬರೂ ಬರ್ತೀನಿ ಅಂತ ಅಂದಿದ್ದಾರೆ. ಇದೆ ಇದು ಆ್ಯಕ್ಚುಲಿ ಇದು ಹೊಸ ಶೋರೂಮ್ ಇದು. ಓಕೆ, ಸೊ ಫೈನಲ್ ಇವಾಗ ಪವರ್ ಸ್ಪೋರ್ಟ್ ಹತ್ರ ಬಂದ್ವಿ. ಇಲ್ಲಿ ಸುಮಾರು ಹೆಲ್ಮೆಟ್ಗಳೆಲ್ಲನೂ ಟ್ರೈ ಮಾಡ್ತೀವಿ. ಸೊ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಕ್ಲಿಪ್ಗಳೆಲ್ಲ ತೊಗೊಂಡಿದ್ದೀನಿ ಟ್ರೈ ಮಾಡಬೇಕಾದ್ರೆ. ಸೊ ಇಷ್ಟು ಮಾಡಲ್ಸ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಾನು ಸ್ಟಾರ್ಟಿಂಗ್ ನೋಡಿದ್ದು ಆ್ಯಕ್ಚುಲಿ ರಿವೆಂಜ್ 2 ಅನ್ಸುತ್ತೆ. ಹಾಂ, ಇಲ್ಲ, ಥಂಡರ್ 3 ಡೇಮರ್ ಅಂತಂದ್ಬಿಟ್ಟು ಇದು ಸಕ್ಕತ್ತಾಗಿದೆ. ಬಟ್ ಇದರಲ್ಲಿ ಇದು ಸಿಗ್ತಿಲ್ಲ, ಏನೋ ಸೈಜ್ ಸಿಗ್ತಾ ಇಲ್ಲ. ಇದು ನೋಡಿ, ಇದು ಸ್ಪಾಯ್ಲರು ಹಿಂಗಿದೆ. ಇಲ್ಲಿ ಈ ಕಡೆ ಇದೆ ನೋಡಿ, ಇದು ರಿವೆಂಜ್ 2 ಅಂತಂದ್ಬಿಟ್ಟು. ಅಷ್ಟೊಂದು ಡಿಸೈನ್ಗಳು ಅಷ್ಟೊಂದು ಇಷ್ಟ ಆಗ್ತಿಲ್ಲ, ಯಾಕಂದರೆ ಇದು ಸ್ಪಾಯ್ಲರ್ ಬಂದ್ಬಿಟ್ಟು ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ. ಏರೋಡೈನಾಮಿಕ್ ಆಗಿದೆ, ಚೆನ್ನಾಗಿದೆ. ವಿಂಡ್ ನಾಯ್ಸ್ ಇರಲ್ವಂತೆ.
ಬಟ್ ಅಷ್ಟೊಂದು ಅಗ್ರೆಷನ್ ಇಲ್ಲ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನೋಡಿ, ಇದು ಸ್ಪಾಯ್ಲರ್ ಸ್ವಲ್ಪ ಅಗ್ರೆಸಿವ್ ಆಗಿ ಸಕ್ಕತ್ತಾಗಿದೆ. ಅದನ್ನು ಬಿಟ್ಟರೆ ಇದೊಂದು ಪ್ಲೇನ್ ಬ್ಲ್ಯಾಕು ಟ್ರೈ ಮಾಡಿದೆ. ಪ್ಲೇನ್ ಬ್ಲ್ಯಾಕು ಸ್ವಲ್ಪ ಓಕೆ ಥರನೇ ಇತ್ತು. ಕಲೆಕ್ಷನ್ಸ್ಗಳು ಆ್ಯಕ್ಚುಲಿ ಇದು ರೀಸೆಂಟಾಗಿ ಓಪನ್ ಆಗಿರೋದು ಔಟ್ಲೆಟ್ಟು. ಕಲೆಕ್ಷನ್ಸ್ಗಳೆಲ್ಲ ಚೆನ್ನಾಗಿದೆ. ಬೇರೆ ಎಲ್ಲ ನೋಡ್ತಾ ಇದ್ದೀವಿ. ಇನ್ನೊಂದು ಹೆಲ್ಮೆಟ್ ಇಷ್ಟ ಆಯಿತು. ಆ ಹೆಲ್ಮೆಟ್ ಬಂದುಬಿಟ್ಟು ತೋರಿಸಿ ನೋಡಿ, ಸೆಕ್ಸಿ ಆಗಿದೆ ಇದಂತೂ. ಇದು ಬಂದುಬಿಟ್ಟು ಕಾರ್ಬನ್ ಫೈಬರ್ ಹೆಲ್ಮೆಟು, MT KRE ಪ್ಲಸ್ ಕಾರ್ಬನ್ ಫೈಬರ್ ಹೆಲ್ಮೆಟು. ಬಟ್ ಇದರಲ್ಲಿ ಆಲ್ಮೋಸ್ಟ್ 1700 ಗ್ರಾಮ್ಸ್ ಏನೋ ಇದೆ ವೆಯ್ಟು. ಗೊತ್ತಿಲ್ಲ, ಕಾರ್ಬನ್ ಫೈಬರ್ ಯೂಶಲಿ 1400 ಗ್ರಾಮ್ಸ್ ಬರುತ್ತೆ. ಬಟ್ ಇದು ಶೆಲ್ ಕಮ್ಮಿ ಬರುತ್ತಂತೆ ವೆಯ್ಟು. ಅದಾದಮೇಲೆ ಸ್ವಲ್ಪ ಪ್ಯಾಡಿಂಗ್ಸ್ ಎಲ್ಲನೂ ಸ್ವಲ್ಪ ಹೆವಿ ಇದೆ. ಸೊ ಅದಕ್ಕೋಸ್ಕರ 1700 ಗ್ರಾಮ್ ಬರುತ್ತೆ. ಬಟ್ ಅದು ಔಟ್ ಆಫ್ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಅದನ್ನು ಬಿಟ್ಟರೆ ಇವಾಗ ನೆಕ್ಸ್ಟ್ ಟಾಪ್ ಮಾಡಲ್ ಬಂದುಬಿಟ್ಟು ಥಂಡರ್ 4 SV. ನಾನು ಆ್ಯಕ್ಚುಲಿ ಈ ಕಲರ್ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ. ಇದಲ್ಲ, ಎಲ್ಲಿದೆ ಅದು, ಬ್ಲ್ಯಾಕ್ ಕಲರು, ಇಲ್ಲಿದೆ ನೋಡಿ. ಇದು ಟ್ರೈ ಮಾಡಿದೆ, ಬ್ಲ್ಯಾಕ್ ಗ್ರೀನು ಬ್ಲೂ, ತುಂಬಾ ಇಷ್ಟ ಆಯ್ತು ಇದು. ಈ ಹೆಲ್ಮೆಟ್ ಸಕ್ಕತ್ ಇಷ್ಟ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಥಂಡರ್ 4 SVನಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ನಿಮಗೆ ಡಬಲ್ ಡಿ ರಿಂಗ್ ಇಲ್ಲ. ಇದು ಬಂದುಬಿಟ್ಟು ಕ್ಲಿಪ್ಪು. ಸೊ ಸದ್ಯಕ್ಕೆ ಥಂಡರ್ 4 SVದು ಈ ಥರ ಸೀನು. ಸೊ ಹರ್ಷ, ನಿನಗೆ ಯಾವ್ದು ಇಷ್ಟ ಆಯಿತು? ನನಗಿದೆ ಜಾಸ್ತಿ ಇಷ್ಟ ಆಯ್ತು ಥಂಡರ್ 4 SV. ಬಟ್ ಅದೇ ಡಬಲ್ ಡಿರಿಂಗ್ ಇಲ್ಲ. ನನ್ನ ಹತ್ರ ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ಬ್ರ್ಯಾಂಡಿಂದ ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೂ ಮಾಡೋಕ್ಕಾಗಲ್ಲ. ಸೊ ಮೇನ್ಲಿ ಏನಾದ್ರು ಟ್ರ್ಯಾಕ್ ಸೆಷನ್ ಏನಾದ್ರು ಮಾಡ್ತೀರಾ ಅಂತಂದರೆ ಡಬಲ್ ಡಿರಿಂಗು ಮ್ಯಾಂಡೇಟ್ರಿ, ಬೇಕೇ ಬೇಕು. ಡಬಲ್ ಡಿರಿಂಗ್ ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಏನಾದ್ರು ಬ್ಯಾಕಪ್ಗೆ ಏನಾದ್ರು ಡಬಲ್ ಡಿರಿಂಗ್ ಹೆಲ್ಮೆಟ್ ಇದ್ದಿದ್ರೆ ಮಾಡ್ತಿದ್ದೆ. ಬಟ್ ನನ್ನ ಹತ್ರ LS2 ಹೆಲ್ಮೆಟ್ ಇದೆಯಲ್ಲ, LS2ನಲ್ಲೂ ಡಬಲ್ ಡಿರಿಂಗ್ ಇಲ್ಲ. ಅದನ್ನು ಬಂದ್ಬಿಟ್ಟು ಕ್ಲಿಪ್ಪಿಂಗ್, ಅದು ಟೂರಿಂಗ್ ಹೆಲ್ಮೆಟ್ ಅಲ್ಲ. ಸೊ ಅದರಲ್ಲಿ ಡಬಲ್ ಡಿರಿಂಗ್ ಕೊಟ್ಟಿಲ್ಲ. ಸೊ ಅದಕ್ಕೆ ಇವಾಗ ತೊಗೊಂಡ್ರೆ ಡಬಲ್ ಡಿರಿಂಗ್ ಇರೋದೇ ತೊಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹರ್ಷಂಗೆ ಆ್ಯಕ್ಚುಲಿ ಥಂಡರ್ 4 SV ಬಿಟ್ಟರೆ ಇದಿಷ್ಟ ಆಗಿದೆ, ಥಂಡರ್ 3 Pro ಡಿಯಾಗೋ. ಇದು ಆ್ಯಕ್ಚುಲಿ ಕಲರ್ ಎಲ್ಲ ಸಾಕಾಗಿದೆ. ನಮ್ಮ ಕವಾಸಕಿಗೆ ಪ್ರಾಪರಾಗಿ ಮ್ಯಾಚ್ ಆಗುತ್ತೆ. ಲಿವಿಂಗ್ ಎ ಡ್ರೀಮ್. ಸೊ ಮೋಸ್ಟ್ಲಿ ಇದನ್ನು ಫೈನಲೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಹರ್ಷ, ಇದೇ ತೊಗೊಳೋದಾ? ಸೊ ಈ ಹೆಲ್ಮೆಟ್ ವಿತ್ ಅದು ಟಿಂಟೆಡ್ ಒಂದು ವೈಸರ್ ಹೇಳಿದ್ದೀವಿ. ಸೊ ಅದೆರಡು ಸೇರಿ ತೊಗೋಣ. ಸೊ ಏನಿದೆ ಬ್ರೋ ಇದು ಪ್ರೈಸು? 6.8 $6,800 ರೂಪಾಯಿ. ₹1 ಕಡಿಮೆ ಇಲ್ಲ. ಆ್ಯಕ್ಚುಲಿ ಸ್ಟೋರ್ ಓಪನಿಂಗ್ ಆಫರ್ ಇತ್ತು, ಅವಾಗ ತೊಗೊಂಡಿದ್ರೆ ಒಂದು 20% ಡಿಸ್ಕೌಂಟ್ ಸಿಕ್ಕಿರೋದು. ಬಟ್ ಇವಾಗ ಸದ್ಯಕ್ಕೆ ಆಫರ್ ಇಲ್ವಂತೆ. ಸೊ ಬೇರೆ ಯಾವ ಸ್ಟೋರಲ್ಲಿ ಆಫರ್ ನಡೀತಾ ಇಲ್ವಾ? ತಗೋ, ನೆಕ್ಸ್ಟು ಇದೆ ಕೊಡಿಸಿದ್ದೆ ಅಷ್ಟೇ. ಹಿಂಗೆ ಅಂತಾನೆ ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಸೈಡ್ ಗ್ಯಾಪಲ್ಲಿ ಇದೆ ಹೆಲ್ಮೆಟ್ನ ಎತ್ತಿರ್ತಾನೆ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಒಂದು ಸೈಜ್ ದೊಡ್ಡದಿದೆ, XL ಇದೆ. ನನಗೆ ಎಲ್ ಇಲ್ಲ ಅಂತಂದರೆ M ಬೇಕಾಗಿರೋದು. ಬಟ್ ಇವಾಗ ಸದ್ಯಕ್ಕೆ ಎಲ್ಲೂ ಇಲ್ವಂತೆ. ಇವಾಗ ಇನ್ನೊಂದು ಅರ್ಧ ಗಂಟೆ ಬರುತ್ತೆ ಅಂತ ಅಂತಿದ್ದಾರೆ. ಸೊ ಬನ್ನಿ ನೋಡೋಣ, ಆ ಸೈಜ್ ಬಂದಾದ್ಮೇಲೆ ಅದನ್ನು ಹಾಕಿ ಟ್ರೈ ಮಾಡೋಣ. ಇದೇನಂದರೆ ಇಲ್ಲೆಲ್ಲ ಪ್ರಾಪರಾಗಿ ಕೂತಿದೆ. ಬಟ್ ಇಲ್ಲಿದೆಯಲ್ಲ, ಇದು ಸ್ವಲ್ಪ ಲೂಸ್ ಆಗ್ತಿದೆ. ಸೊ ಇದು ಲೂಸ್ ಆಯಿತು ಅಂದರೆ ನೆಕ್ಸ್ಟು ಪ್ಯಾಡ್ ಯೂಸ್ ಮಾಡ್ತಾ ಇನ್ನೂ ಲೂಸ್ ಆಗಿಬಿಡುತ್ತೆ. ಸೊ ಯೂಶ್ವಲಿ ಏನಂದರೆ ಇಲ್ಲಿ ಶೆಲ್ ಕರೆಕ್ಟಾಗಿ ಕುತ್ಕೊಬೇಕು, ಜೊತೆಗೆ ಶೇಕ್ ಆಗಬಾರ್ದು. ಇದು ಇದೆಯಲ್ಲ, ಇದು ಶೇಕ್ ಆಗಬಾರ್ದು. ಬಟ್ ಶೇಕ್ ಆಗ್ತಾಯಿದೆ. ಕಮೆಂಟ್ ಮಾಡಿ ಹೇಗಿದೆ ಅಂತಂದ್ಬಿಟ್ಟು. ಇದು ಡಿಸೈನು ಆ್ಯಕ್ಚುಲಿ MT ಬಂದುಬಿಟ್ಟು ಇಂಡಿಯಾದಲ್ಲಿ ಸ್ವಲ್ಪ ಲಿಮಿಟೆಡ್ ಮಾಡಲ್ಸು. ನಾವು ನಿಮ್ಗೆ ತೋರಿಸೋನಲ್ಲ KRE ಪ್ಲಸ್ ಎಡಿಷನ್ನು, ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇದೊಂದೇ ಮಾಡಲ್ ಬಿಟ್ಟಿರೋದು. ಬಟ್ ಬೇರೆ ಕಂಟ್ರಿಲೆಲ್ಲ ಏನು ಕ್ರೇಜಿ ಆಗಿದೆ ಅಂತಂದರೆ ಹರ್ಷ ತೋರಿಸ್ತಾನೆ ನೋಡಿ ಇಲ್ಲಿ. ಸ್ನೇಕ್ ಕಾರ್ಬನ್ನು ಇದು ಸಕ್ಕದಾಗಿದೆ ಅಲ್ಲ ಇದು. ಅದು ಇನ್ನೊಂದು ತೋರಿಸ್ತಲ್ಲ, ಅದು ತೋರಿಸೋದು. ಇದು ಇದೆ ಐಟಿಯಾಗಿದೆ. ಮತ್ತು ಇದು ಮೋಟೋ ಜಿಪಿ ಯೂಸ್ ಮಾಡ್ತಾನೆ, ಸೇಮ್ ರೆಡ್ ಬುಲ್ ಎಡಿಷನ್ನು. ಶೋ ಇದು ಆಲ್ಮೋಸ್ಟ್ ಅದೆಲ್ಲ ಇಂಪೋರ್ಟೇ ಮಾಡಿಸ್ಕೊಬೇಕು ನಾವು, ಇಂಡಿಯಾದಲ್ಲಿ ಸ್ಟಾಕೇ ಇರಲ್ಲ. ಓಕೆ, ಸದ್ಯಕ್ಕೆ ಇವಾಗ ಈ ಮಾಡಲ್ಲು ಇಷ್ಟ ಆಗಿದೆ. ನಮ್ಮ ಹರ್ಷಾಗೆ ಆ್ಯಕ್ಚುಲಿ ಜಾಸ್ತಿ ಇಷ್ಟ ಆಗಿದೆ. ಸೊ ಅದಕ್ಕೆ ಇದನ್ನೇ ತೊಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇದು ಬಂದುಬಿಟ್ಟು XL ಸೈಜ್. ಇದು ಬೇರೆ ಸೈಜ್ ತರಿಸ್ತಾ ಇದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಬಂದ ತಕ್ಷಣ ತೊಗೋಣ. ಗೋಪ್ರೋ ಯಾಕೋ ಆನೇ ಆಗ್ತಿಲ್ಲ ಇತ್ತೀಚೆಗೆ, ಹೆವಿ ಗ್ಲಿಚ್ ಆಗ್ತೈತೆ, ಆಡಿಯೋನೇ ವರ್ಕ್ ಆಗ್ತಿಲ್ಲ. ಸೊ ಆ್ಯಕ್ಚುಲಿ ಏನಂದರೆ ಅದ್ರದ್ದು ಸೈಜ್ ಸಿಕ್ಕಲಿಲ್ಲ. ಆ ಸೈಜ್ ಬಂದುಬಿಟ್ಟು RR ನಗರ್ ಹತ್ರ ಇದೆ ಅಂತಂದು. ಸೊ ನಾನು ಅಂದವೇ ಹೋಗ್ಬೇಕಾದ್ರೆ
ಆರ್ ಆರ್ ನಗರ್ ಶೋರೂಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ತೊಗೊಂಡು ಹೋಗ್ತೀನಿ.